ಈಗಿನ ಕಾಲದ ಮಕ್ಕಳಿಗೆ ಕನ್ನಡನೇ ಚೆನ್ನಾಗಿ ಬರೋಕಿಲ್ಲ ಅಂತೀನಿ, ಆದ್ರೂ ಬೇರೆ ಭಾಷೆ ಚೆನ್ನಾಗೆ ಮಾತಾಡ್ತಾರೆ. ಆ ಶಾಲೆಲಿ ಅದ್ ಏನ್ ಕಲಿಸ್ತಾರೋ ಏನೋ. ಅಯ್ಯೋ ಅದನ್ನ ಯಾಕೆ ಕೇಳ್ತೀಯ ಪದ್ಮ? ನನ್ ಮಗ ಚಿಕ್ಕ ವಯಸ್ಸಲ್ಲಿ ಅದ್ ಎಷ್ಟ್ ಚೆನ್ನಾಗಿ ಓದ್ತಾ ಇದ್ದ ಅಂತೀಯ. ಅಕ್ಕಪಕ್ಕದ ಮನೆಯವ್ರು ನೋಡಿ ಅವನ್ನ ಹೊಟ್ಟೆ ಉರ್ಕೊಳ್ಳೋರು. ಆದ್ರೆ ಈಗ ಅವನಿಗೆ ಓದೋದ್ರ ಮೇಲೆ ಗಮನವೇ ಇಲ್ಲ ಒಂಚೂರುನು. ಈಗಿನ ಕಾಲದ ಹುಡುಗರೇ ಹಂಗೆ. ಅದಕ್ಕೆ ನನ್ ಮಗಳಿಗೆ ನಾನೇ ಪಾಠ ಹೇಳ್ಕೊಡ್ತೀನಿ. ನೀನ್ ಬಿಡಮ್ಮ, ಅದೃಷ್ಟವಂತೆ. ನಿನ್ನ ಗಂಡನೇ ಎಲ್ಲ ಕೆಲಸನೂ ಮಾಡ್ಕೊಡ್ತಾನೆ. ನನ್ಗೆಲ್ಲಿದೆ ಆ ಅದೃಷ್ಟ? ಏನ್ ಫ್ರೀನಾ ಶಂಕರ, ಈ ಸಸ್ಪೆನ್ಷನ್ ಪೀರಿಯಡಲ್ಲಿ ಮನೇಲಿರೋ ಕಷ್ಟ ಯಾವ ಗಣಸಿಗೂ ಬೇಡಪ್ಪ. ಸ್ಟೇಷನಲ್ಲಿ ಇರುವಾಗ ಇದ್ದವರಿಗೆಲ್ಲ ಆವಾಜ್ ಹಾಕೊಂಡು ನಾನು ಕೆಲಸ ಮಾಡ್ತಿದ್ದೆ. ಈಗ ಮನೇಲಿ ಹೆಂಡ್ತಿ ನಂಗೆ ಆವಾಜ್ ಹಾಕಿ ಕೆಲಸ ಮಾಡಿಸ್ತಾಳ. ಒಂದು ಲೆಕ್ಕ ನೋಡಿದ್ರೆ ನಿನ್ನ ಕೆಲಸನೇ ಆರಾಮಪ್ಪ. ಒಂದೇ ಕಡೆ ಕೂತ್ಕೊಂಡು ಊರೆಲ್ಲ ಸುತ್ಕೊಂಡ್ಬರ್ತೀಯ. ನೀವು ಹಾರಿಯಾ ಬೆಳಗ್ಗೆ ಎದ್ದು ಬಸ್ಸಲ್ಲಿ ಕೂತ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ಈ ಟ್ರಾಫಿಕ್ ಸೌಂಡ್ ಕೇಳಿ 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 ಕಿವಿಯೆಲ್ಲ ಗುಯ್ ಅಂತಿರುತ್ತೆ. ಅದರಲ್ಲಂತೂ ಈ ಹಿಂದೆ ಮುಂದೆ ಲೆಫ್ಟು ರೈಟ್ ಏನು ನೋಡಿದ್ರೆ ಎತ್ತುವ ನುಗ್ಸು ಆಟೋದವ್ರು. ಆಮೇಲಿಂದ ಈ ಸಿಗ್ನಲ್ ಬಿಡ್ತಿದ್ದಂಗೆನೆ ಜೇನುಗೂಡು ಕಲ್ಲು ಹೊಡೆದಂಗೆ ಸಂದಿಗೆ ಒಂದಿಲ್ಲೆಲ್ಲ ನುಗ್ಗೋ ಈ ಬೈಕ್ನವ್ರು. ಅದ್ರಲ್ಲಂತೂ ಈ ಹೆಣ್ಣು ಮಕ್ಳು ಹಾಕ್ಬಿಟ್ರೆ ಮುಗೀತು ನಮ್ಮ ಕತೆ. ಅದು ಸರಿ ಅನ್ನ. ಈ ಬೈಕ್ನವರಿಗೆ ಬೆಂಗಳೂರಲ್ಲಿ ರೂಲ್ಸೇ ಇಲ್ಲ. ಅದ್ರ ಮಧ್ಯೆ ಈ ರೀಲ್ಸ್ ಶುರು ಆಯ್ತು. ಒಬ್ಬ ಟ್ಯಾಂಕ್ ಮೇಲೆ ಕೂರಿಸ್ಕೊಂಡು ಶೋ ಮಾಡೋದಂತೆ, ಇನ್ನೊಬ್ಬ ಅವನು ಹುಡುಗಿನ ಮೆಚ್ಚಕ್ಕೆ ವೀಲಿಂಗ್ ಮಾಡೋದಂತೆ. ಈ ಹೋರಾಟಗಾರರು ವಿಡಿಯೋ ಮಾಡಿಬಿಟ್ಟು ಪೊಲೀಸ್ನವ್ರು ಕ್ರಮ ಕೈಗೊಳ್ತಿಲ್ಲ ಅಂತ ಮೈ ಮೇಲೆ ಬರುತ್ತೆ. ನಂಗಂತ ಸಾಕಾಗಿ ಹೋಗಿದೆಪ್ಪ. ಹೇ ಸ್ಪೂ, ಒಂದ್ ರೀಲ್ಸ್ ಮಾಡೋಣವಾ? ನಮ್ಮಮ್ಮ ನಮ್ಮನ್ನ ನೋಡಿದ್ರೆ ಅಷ್ಟೇ ನನ್ನ ಮೇಲೆ ಬೆಳಗ್ಗೆಯಿಂದ ಸಿಡುಕ್ತಾ ಇದ್ದಾರೆ. ಏಕೆ? ನನ್ನ ಮಾರ್ಕ್ಸ್ ಕಾರ್ಡ್ ನೋಡಿ. ಎಸ್ ಸಬ್ಜೆಕ್ಟ್ ಫೇಲ್ ಆದೆ? ಇಲ್ಲಪ್ಪ, ನಾನು ಫೇಲ್ ಎಲ್ಲ ಆಗೋದಿಲ್ಲ. ಮತ್ತೆ ಐ ಜಸ್ಟ್ ಗಾಟ್ 45 ಇನ್ ಕನ್ನಡ, ಅದಕ್ಕೆ. ಓ, ನೀ ಕನ್ನಡ ತಾಯಿ ಹುಟ್ಟಿದ್ ಇಂಗ್ಲಿಷ್ ಚೈಲ್ಡ್ ಅಲ್ವಾ? ನಾನೇನ್ ಮಾಡ್ಲಿ, ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಕನ್ನಡ ಮಾತಾಡುವಾಗಿಲ್ಲ, ಓನ್ಲಿ ಇಂಗ್ಲಿಷ್ ಅಂತಾರೆ. ಓ ಮೈ ಗಾಡ್, ಇಂಗ್ಲಿಷ್ ಶಿ ಸೋ ರಬೀಸ್. ಇರೋನೊಬ್ಬ ಮಗ ಅಂತ ಸ್ವಲ್ಪ ಮುದ್ದಿಂದ ಬೆಳೆಸಿದ್ದೆ ತಪ್ಪಾಗೋಯ್ತು ಪದ್ಮ. PUC ಮಾಡ್ಕೊಂಡು ಮನೇಲಿ ಕೂತವನೆ ಪಾಪ. ನಮ್ಮ ಮನೆಯವರು ಹಗಲು ರಾತ್ರಿ ದುಡ್ಕೊಂಡು ಬಂದ್ರು ಇವನು ಫ್ಯೂಚರ್ದೇ ಚಿಂತೆ. ಈಗಿನ ಕಾಲದ ಮಕ್ಕಳಿಗೆ ಅಪ್ಪ ಅಮ್ಮನ ಕಷ್ಟ ಹೆಂಗ್ ಅರ್ಥ ಆಗುತ್ತೆ ಹೇಳಿ? ಎಲ್ಲ ಹುಡುಗಾಟ ಅವ್ರಿಗೆ. ಆದ್ರೆ ಹೆಣ್ಮಕ್ಳು ಚೆನ್ನಾಗಿ ಓದಿ ತಮ್ಮ ಕಾಲ ಮೇಲೆ ತಾವ್ ನಿಂತ್ಕೊಂಡ್ರೆ ನಾಳೆ ದಿನ ಗಂಡನ ಮುಂದೆ ಕೈ ಚಾಚ ತಪ್ಪುತ್ತೆ. ಇದನ್ನ ಹೇಳಿದ್ರೆ ಅವ್ರು ಕೇಳ್ತಾರಾ? ನಾವೇನು ಕಡಿಮೆನ? ಚಿಕ್ಕಂದಿದ್ದಾಗ ನಮ್ಮ ಅಪ್ಪದೇರ್ ಮಾತು ನಾವೇ ಕೇಳ್ತಿದ್ವಿ. ನನಗೆ ನಮ್ಮ ಅಪ್ಪನೇ ಶತ್ರು ನನ್ನ ಪಾಲಿಂದು ಅನ್ನಿಸ್ತಿದ್ದ. ಆದರೆ ಈಗ ನಾವು ಅವ್ರ ಜಾಗಕ್ಕೆ ಬಂದಿದ್ದೀವಿ, ನಮ್ಮ ಮಕ್ಕಳು ನಮ್ಮ ಜಾಗಕ್ಕೆ ಬಂದಿದ್ದಾರೆ. ಆಗ ಅವರೆಲ್ಲ ಎಷ್ಟು ಕಷ್ಟಪಡ್ತಿದ್ರು ಅಂತ ಈಗ ಗೊತ್ತಾಗ್ತಿದೆ. ಕರೆಕ್ಟಾಗಿ ಹೇಳಿದೆ ನೋಡು. ಮೊದಲೆಲ್ಲ ನಮಗೊಂದು ಉತ್ಸಾಹ, ಯಾರು ಏನೇ ಹೇಳಿದ್ರು ನಮ್ಮ ಕಿವಿಗೆ ಹೋಗ್ತಿರ್ಲಿಲ್ಲ. ಈಗ ಅದನ್ನು ನಾವು ಅನುಭವಿಸ್ತಿದ್ದೀವಿ. ಬಸ್ ಓಡಿಸಿ ಕೂತು ಇತ್ತೀಚೆಗೆ ಬ್ಯಾಕ್ ಪೇನ್ ಶುರುವಾಗ್ಬಿಟ್ಟಿದೆ. ಏನ ಹೆಂಗಾರು ಮಾಡಿ ಒಂದು ಸ್ವಂತ ಮನೆ ಅಂತ ಮಾಡ್ಕೊಂಡ್ಬಿಟ್ರೆ ಅಷ್ಟು ಸಾಕಪ್ಪ. ಹೌದಾ? ಎಷ್ಟು ದಿನ ಅಂತ ಈ ಚಿಕ್ಕ ಮನೇಲಿ ಇರೋದು? ಮಕ್ಕಳು ಬೇರೆ ಬೆಳೀತಾ ಇದ್ದಾರೆ. ನಾನು ಪೊಲೀಸ್ ಕೆಲಸಕ್ಕೆ ಸೇರಿದಲ್ಲಿಂದ ನಿಷ್ಠೆ ಅಂದ್ಕೊಂಡು ಎಲ್ಲ ಸಾಹೇಬ್ರನ್ನ ಎದುರಾಕೊಂಡೆ. ಡೇ ಡ್ಯೂಟಿ ಅಂತ ಸೆಂಟ್ರಿ ಹಾಕೋರು, ದಿನಕ್ಕೆ 150 ಸಲ ಸೆಲ್ಯೂಟ್ ಹೊಡ್ಕೊಂಡಿರ್ಬೇಕು. ಆಮೇಲೆ ಈ ನೈಟ್ ಡ್ಯೂಟಿ, ಹೆಣ ಕಾಯೋದು, ಮಿನಿಸ್ಟ್ರು ಮನೆ ಕಾಯೋದು. ಈ ಟ್ರಾಫಿಕಲ್ಲಂತೂ ಹೊಗೆ ಕುಡಿದು ಎಷ್ಟು ಜನ ಪೊಲೀಸರ ಅಸ್ತಮ ಆಗಿದೆಯೋ ಗೊತ್ತೇ ಇಲ್ಲ. ಮತ್ತು ಈ ದೊಡ್ಡವ್ರು ಮಾಡೋ ತಪ್ಪನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು. ಇಲ್ಲ ಅಂದ್ರೆ ನಂತರ ಸಸ್ಪೆಂಡ್ ಆಗಿ ಮನೇಲಿ ಕೂರ್ಬೇಕು. ನಮ್ಮ ಅಪ್ಪ ಕೆಲ್ಸದಲ್ಲಿ ತುಂಬಾ ಸಿನ್ಸಿಯರ್. ಅವರು ಕೂಡ ಬಾಕಿಯವ್ರ ತರ ಲಂಚ ತಗೊಳ್ತಿದ್ದೆ ನಮ್ಗೆ ಇಷ್ಟೊಂದು ಕಷ್ಟ ಇರ್ತಿರ್ಲಿಲ್ಲ. ನಮ್ಮ ಪೇರೆಂಟ್ಸು ಹಳೆ ಕಾಲದವರು. ಯಾವಾಗಲೂ ಅವ್ರ ಲೈಫ್ನ ನಮ್ಮ ಲೈಫ್ ಜೊತೆ ಕಂಪೇರ್ ಮಾಡ್ತಾ ಬೈತಾ ಇರೋದಷ್ಟೇ ಗೊತ್ತು. ಬರೀ ಅನುಮಾನ ಪಡೋದು. ಮಕ್ಳ ಬನ್ರಿ, ಇಬ್ರು ಊಟ ಮಾಡಿ. ನೋಡ್, ಮತ್ತೆ ಅನುಮಾನ ಪಡ್ತಾರ. ಬಾ
ಈ ರೀಲ್ಸ್ಗೆ ಒಂದು 10,000 ಫಾಲೋವರ್ಸ್ ಬಂದ್ರೆ ಸಾಕಾಗಿರುತ್ತೆ. ಈ ಸತಿ 95% ಹೊಡೆದ್ರೆ ಸೀದಾ ಐಫೋನ್. ಬಂದ್ರಾ? ಬನ್ನಿ ಬನ್ನಿ, ಹೋಗಿ ಅವ್ರಿಬ್ರನ್ನ ಊಟ ಕರೀರಿ. ಇಷ್ಟೆಲ್ಲ ಕಷ್ಟದ ಮಧ್ಯ ಮಗ ಬೈಕ್ ಕೊಡಿಸು ಅಂತ ಕೂತಿದ್ದಾನೆ. ಮೊನ್ನೆ ನಾನು ಸಿಟಿನಲ್ಲಿ ಹೋಗ್ಬೇಕಾದ್ರೆ ಒಂದು ಹುಡುಗಿ ಬೈಕ್ನಲ್ಲಿ ಒಳ್ಳೆ ಹಾವು ಏಣಿ ಥರ ಆಡ್ಕೊಂಡ್ಬಂದು ನನ್ನ ಗಾಡಿಗೆ ಗುದ್ದಿ ಬಿದ್ರು, ತಲೆ ಹೊಡ್ಕೊಂಡ್ರು ಸ್ಪಾಟ್. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟು ನಾನು ಇಡೀ ತಿಂಗಳ ಸಂಬಳನೇ ಕಟ್ ಮಾಡಿದ್ದಾರೆ, ಫೈನು ಅಂತ. ಏನಪ್ಪ ಇದೆಲ್ಲ ನೋಡ್ತಿದ್ರೆ ಮಕ್ಕಳನ್ನ ಹೆಂಗಪ್ಪ ಹೊರಗೆ ಕಳಿಸೋದು ಅಂತ ಭಯ ಆಗುತ್ತೆ. ನಂದು ಅದೇ ಕತೆ ಕಣ ಶಂಕರ. ಮೊನ್ನೆ ನಮ್ಮ ಸಾಹೇಬನ ಮಗಳಿಗೆ ಹೆಲ್ಮೆಟ್ ಹಾಕಿಲ್ಲ, ಲೈಸೆನ್ಸ್ ಇಲ್ಲ ಅಂತ ಕೇಸ್ ಹಾಕಿದೆ. ಆ ಸಾಹೇಬನ ಸೈಕಲ್ ಓಡಿಸ್ತಿದ್ಲು, ಹುಡುಗಿ ಸ್ಕೂಲ್ ಹುಡುಗಿ ಅಂತ ಹೇಳಿ ನನ್ನೇ ಸಸ್ಪೆಂಡ್ ಮಾಡಿ ಕೂರಿಸ್ದ. ಮನೇಲಿ ನೋಡಿದ್ರೆ ಮಗಳು ಚೆನ್ನಾಗಿ ಓದಲ್ಲ ಅಂತ ಹೆಂಡತಿ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನೋ ದೇವ್ರ ನಡೆಸಿ ಅವಳನ್ನು ಚೆನ್ನಾಗಿ ಓದಿ ಒಳ್ಳೆ ಕಡೆ ಕೆಲ್ಸಕ್ಕೆ ಸೇರಿದ್ರೆ ಸಾಕಣ, ನಮ್ಮಂಗೆ ಇನ್ನು ಕಷ್ಟಪಡೋದು ಬೇಡ. ಗಂಡಸರಾಗಿ ಬೆಳೆದು ನಿಂತಿರೋ ಮಕ್ಕಳಿಗೆ ಇದನ್ನೆಲ್ಲ ಅರ್ಥ ಮಾಡಿಸೋದಕ್ಕೆ ಸಂಕೋಚ ಆಗುತ್ತೆ. ನಾವು ಅವ್ರಿಗೆ ಶತ್ರುಗಳೇ, ನಾವು ಎದುರಿಗೆ ಬೈತೀವಿ. ನಮ್ಮ ಒಳಗಡೆ ಇರೋ ಪ್ರೀತಿನ ಅವ್ರಿಗೆ ಹೆಂಗೆ ಅರ್ಥ ಮಾಡಿಸೋದು? ಅವಳಿಗೆ ಮದುವೆ ಇಷ್ಟ ಇಲ್ಲ ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ. ನಿನ್ನ ಇಶಿಕಾ ಹೇಳಿದಕ್ಕೇನೆ ಸ್ನೇಹ ಹುಡುಗ ನೋಡೋದಕ್ಕೆ ಒಪ್ಕೊಂಡಿದ್ದು. ಅವಳೇನು ಹೇಳಿದ್ಲು? ಇಷ್ಟಾದ್ರೂ ಒಪ್ಪು, ಇಲ್ಲಾಂದ್ರೆ ಬಿಡು ಅಂದ್ಲು. ಅದ್ರಲ್ಲಿ ತಪ್ಪು. ಅಕಸ್ಮಾತ್ ಸ್ನೇಹ ಮದ್ವೆಗೆ ಒಪ್ಕೊಂಡ್ಬಿಟ್ರೆ? ಒಪ್ಕೊಳ್ಳಲ್ಲ ಮಾರೆ, ಸಾಧ್ಯನೇ ಇಲ್ಲ. ನಿನಗದು ಹೇಗಷ್ಟು ಕಾನ್ಫಿಡೆಂಟ್ ಆಗಿ ಗೊತ್ತು? ಅಷ್ಟು ರಿಯಾಕ್ಟ್ ಆಗಿದೆಲ್ಲ ಮಾರೆ, ನಿಂಗೆ ಅಷ್ಟು ಗೊತ್ತಾಗೋದಿಲ್ವಾ? ಹುಡುಗಿರ್ನ ನಂಬೋದಕ್ಕಾಗಲ್ಲ. ಬರೋ ಹುಡುಗ ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿದ್ರೆ? ಈಗ ನಮ್ಮ ವಾಸು ಹ್ಯಾಂಡ್ಸಮ್ ಆಗಿಲ್ವಾ? ಈಗ ನಮ್ಮ ವಾಸು ಹ್ಯಾಂಡ್ಸಮ್ ಆಗಿಲ್ಲ ಅಂತ ಹೇಳ್ಬೋದು ನೀನು? ವಾಸುಗಿಂತನೂ ಹ್ಯಾಂಡ್ಸಮ್ ಆಗಿದ್ರೆ? ಅವಳು ಆ ಥರ ಲುಕ್ಗೆಲ್ಲ ಬೀಳೋಲ್ಲ, ಪರ್ಸನಾಲಿಟಿಗೆ ಇಂಪಾರ್ಟೆನ್ಸ್ ಕೊಡ್ಬೋದು. ಅದು ನಿನಗೆ ಹೆಂಗೆ ಗೊತ್ತು? ಸರಿ ಒಪ್ಕೊಳ್ಳೋಣ, ಅಕಸ್ಮಾತ್ ಬರೋ ಹುಡುಗಂಗೆ ಒಳ್ಳೆ ಕೆಲಸ ಇದ್ದು ವೆಲ್ ಸೆಟಲ್ಡ್ ಆಗಿದ್ರೆ ಒಪ್ಕೊಂಡ್ರು ಒಪ್ಕೋಬಹುದು. ಇವಾಗ ನಮ್ಮ ವಾಸುಗೆ ಕೆಲಸ ಇಲ್ವಾ? ಅವ್ನು ಚೆನ್ನಾಗಿ ನೋಡ್ಕೊಳ್ಳಲ್ವಾ? ಬರೋ ಹುಡುಗಂಗೆ ಗೌರ್ಮೆಂಟ್ ಕೆಲಸ ಇದ್ರೆ? ಗೌರ್ಮೆಂಟ್ ಕೆಲಸ ಇರೋ ಗಂಡಸರಿಂದ ಎಷ್ಟೋ ಲವ್ಗಳು ಬ್ರೇಕಪ್ ಆಗೋಗಿದೆ. ಆದ್ರೆ ಸ್ನೇಹ ಆ ಥರ ಹುಡುಗಿ ಅಲ್ಲ ಅಲ್ವಾ ವಾಸು? ಚಿನ್ನ ಅವಳು. ಆದ್ರೆ ಮನೇಲಿ ಒಪ್ಕೊಂಡು ಮದ್ವೆ ಆಗ್ಲೇಬೇಕು ಅಂತಂದ್ರೆ ಯಾವ ಹುಡುಗಿ ತಾನು ಏನ್ ಮಾಡಕ್ಕಾಗುತ್ತೆ ಅಲ್ವಾ ವಾಸು? ಬ್ಯಾವರ್ಸಿ ನೀವು ಎಲ್ಲ ನೀವೇ ಮಾತಾಡಿ, ಕೊನೆಗೆ ನನ್ನಲ್ಲಿ ಅಂತ ನಿಮ್ಮ ಬೊಜ್ಜ ಕೇಳೋದು. ವಾಸು ನೀನು ಸುಮ್ಮನೆ ಕೂತ್ರೆ ಆಗೋದಿಲ್ಲ, ಏನಾದ್ರು ಮಾಡ್ಬೇಕು. ಇವನ್ ಕೈಲಾದ್ರೆ ಏನ್ ಮಾಡಕ್ಕಾಗುತ್ತೆ? ಯಾಕಾಗಲ್ಲ? ಇವ್ನು ಗಂಡಸಲ್ವಾ? ವಾಸು ಬರೋ ಗಂಡಸನ್ನ ನೀನು ಇವತ್ತು ತೋರಿಸ್ಬೇಕು. ಸ್ನೇಹ ಮನೆಯವ್ರು ನೀನ್ ಯಾರು ಅಂತ ಕೇಳಿದ್ರೆ? ಕೀರ್ತಿ ನೀನು ಎಲ್ಲದಕ್ಕೂ ನೆಗೆಟಿವ್ ಆಗಿ ಮಾತಾಡ್ಬೇಡ. ನೋಡು ವಾಸು, ನೀನು ಇರ್ತಿ ಸುಮ್ಮನೆ ಕೂತ್ರೆ ನಿನ್ನ ಸ್ನೇಹ ನಿಂಗೆ ಸಿಗುದಿಲ್ಲ, ಆಯ್ತಾ? ಎಂತದ ಹೇಳು, ಎದ್ದೇಳು, ಗುರಿ ಮುಟ್ಟೋ ತನಕ ನಿಲ್ಲದಿರು. ನೀನೀಗ ಸಾಧು ಪ್ರಾಣಿಗೆ ಕೂತ್ರೆ ಎಲ್ಲ ಬಂದು ಕುಕ್ಕಿ ಕುಕ್ಕಿ ತಿಂತಾರೆ ನಿನ್ನ. ಎದ್ದೇಳು, ನಿನ್ನೊಳಗಿರುವ ಉಗ್ರ ಪ್ರಾಣಿಯನ್ನು ಬಡಿ ತೆಪ್ಪಿಸು. ನಿನ್ನ ಸ್ನೇಹನಿಗಾಗಿ ಕೆರೆದಾಡು, ಹೋರಾಡು, ಜಿಗಿದಾಡು. ಹೇಳು ವೀರ, ಹೇಳು, ಕಮಾ ಕಮಾ, ಹೇಳು ಹೇಳು, ಬಿಡ್ಬೇಡ, ಹೇಳು, ಹೋಗು ಹೋಗು ಹೋಗು, ಬಿಡ್ಬೇಡ, ಹೋರಾಡು, ಜಿಗಿದಾಡು, ಕೆರೆದಾಡು, ಹೋಗು. ಧೀರಾ, ಮಿಸ್ಟರ್ ಕ್ಲೀನರ್ ನ ಬುಕ್ ಮಾಡು. ಕೀರ್ತನ, ಏನ್ ಮಾತಾಡ್ತಿದ್ಯಾ? ಹೋಗ್ಲಿ, ನೀನ್ ತಗೊಂಡಿರೋ ನಿರ್ಧಾರದಿಂದ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗೊತ್ತಿಲ್ದೇನೋ ಈ ಸಮಸ್ಯೆನ ಕ್ರಿಯೇಟ್ ಮಾಡಿರೋದು ನೀನು ಕೀರ್ತನ. ಮನೇಲಿ ಏನಾಗ್ತಿದೆ ಅದಕ್ಕೆಲ್ಲ ನೀನೇ ಕಾರಣ. ನಾನೇನ್ ಮಾಡ್ದೆ? ನೀನ್ ಹೇಳ್ದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ತಾಳಿ ಕಟ್ಟಿದ್ರು. ಜನರ ಮುಂದೆ ಅವ್ರಪ್ಪ ಅದನ್ನ ಇಟ್ಕೊಂಡ್ರು. ಕೊನೆಗೆ ಅವ್ರಪ್ಪ ನಿಮ್ಮನ್ನ ಊರ್ ಬಿಟ್ಟು ಕಳ್ಸಿದ್ರು. ಅದೆಲ್ಲ ಜೀವನ ಪೂರ್ತಿ ಬರೀ ಕಟ್ಟಲ್ಲೇ ಕಳೆದೋಯ್ತು. ಚೆಲ್ವಿ ಅನ್ನೋ ಹೆಸರು ಯಾಕೆ ಹೆಂಗ್ ಒಣಗ್ತೀಯ? ಸ್ವಲ್ಪ ದಿನ ತಡ್ಕ, ನಮ್ದೊಂದು ಸ್ವಂತ ಮನೆ ಆಗ್ಲಿ, ಆಮೇಲೆ ಶಿಫ್ಟ್ ಆಗೋಣ. ಸ್ವಂತ ಮನೆ? ನೀವ್ ಸ್ವಂತ ಮನೆ ಕಟ್ಟೋ ಅಷ್ಟರಲ್ಲಿ ನನಗೆ ಆಯಸ್ ಮುಗಿದೋಗಿರುತ್ತೆ. ಅದಕ್ಕೇನೀಗ? ಆದಷ್ಟು ಬೇಗ ಒಂದ್ ಸ್ವಲ್ಪನಾದ್ರು ದೊಡ್ಡ ಬಾಡಿಗೆ ಮನೆ ನೋಡಿ. ಇಲ್ಲಿ ವಸ್ತುಗಳೆಲ್ಲ ಕೈಗೆ ಕಾಲ್ಗೆ ಸಿಗ್ತಾನೆ ಇರುತ್ತೆ ಅಲ್ವೇ? ಇದಕ್ಕಿದಂಗೆ
ಬೇರೆ ಮನೆ ನೋಡೋದ್ಬಿಟ್ರೆ ಅಡ್ವಾನ್ಸ್ ಅದು ಇದು ಅಂತ ಒಂದು 25,000 ರೂಪಾಯಿ ಜಾಸ್ತಿ ಆಗುತ್ತೆ, ಅದು ಬೆಂಗಳೂರಿನಲ್ಲಿ. ನಾನೇನ್ ಚಿನ್ನ ಕೇಳಿದ್ನಾ? ಸ್ವಲ್ಪ ಕ್ಲೀನ್ ಆಗಿರೋ ಇದಕ್ಕಿಂತ ಒಂಚೂರು ದೊಡ್ಡ ಬಾಡಿಗೆ ಮನೆ ಮಾಡಿ ಹಿಂದೆ ಅಷ್ಟೇ. ಈ ಕಾಲೋನಿಲೇ ನಾವು ಬದುಕಿದ್ರೆ ಹಿಂಗೆ ಆಗೋಗುತ್ತೆ ನಮ್ಮ ಜೀವನ. ಈಗ ಇಲ್ಲೇನೇ ಕಡಿಮೆ ಆಗಿದೆ, ಬಾಡಿಗೆ ಕಡಿಮೆ. ಅಕ್ಕಪಕ್ಕದವರೆಲ್ಲ ಒಳ್ಳೆ ಜನ ಯಾವಾಗಲೂ ಓಡಾಡ್ತಿರ್ತಾರೆ, ಕಳ್ಳರ ಭಯ ಇಲ್ಲ. ನೋಡ, ನಮ್ಮ ಸುತ್ತಮುತ್ತ ಎಲ್ಲ ನಮ್ಮ ತರದವ್ರ ಇದ್ರೆ ನಮಗೆ ಯಾವ ಕೀಳರಿಮೆನೂ ಇರೋದಿಲ್ಲ. ಅದು ಬಿಟ್ಟು ನಾವು ಶ್ರೀಮಂತರ ಜೊತೆ ಬದುಕಕ್ಕೆ ಹೋದ್ರೆ ಅವ್ರಿಗೆ ಕಂಪೇರ್ ಮಾಡ್ಕೊಂಡು ನಾವು ಕೊರಗ್ತಾ ಇರ್ಬೇಕಾಗತ್ತೆ. ನಾನು ಅದನ್ನೇ ಹೇಳ್ತಾ ಇರೋದು. ನಮ್ಮ ಸುತ್ತಮುತ್ತ ಬೆಳೆದಿರೋರು ಇದ್ರೆ ಅವ್ರನ್ನ ನೋಡಿ ನಮಗೂ ಬೆಳಿಬೇಕು ಅಂತ ಆಸೆ ಬರುತ್ತೆ. ಇಲ್ದ ಇದ್ರೆ ಹಂಗೆ ಜೀವನ ಕಳೆದೋಗುತ್ತೆ. ಅಲ್ಲಾದ್ರೆ ನಿನ್ನ ಮಾತಾಡ್ಸೋದಕ್ಕೆ ಯಾರು ಇರೋದಿಲ್ಲ. ಇಲ್ಲಾದ್ರೆ ಪದ್ಮ ಇದ್ದಾಳೆ, ಅಕ್ಕಪಕ್ಕದ ಮನೆಯವರೆಲ್ಲ ಇದ್ದಾರೆ, ಇಲ್ಲಿ ಆರಾಮಾಗಿರ್ಬೋದು. ಶುರುವಾಯ್ತು ಸಂಡೇ ವಾರ. ಸಂಡೇ ವಾರ ಅಂದ್ರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಸಂಡೇ ಒಂದ್ಸಲ ಅಪ್ಪ ಅಮ್ಮ ಮನೇಲಿ ಇರ್ತಾರೆ. ಅಮ್ಮ ಕೇಳೋ ಬೇಡಿಕೆಗಳಿಗೆ ಅಪ್ಪ ಏನೇನೋ ಕಾರಣ ಕೊಟ್ಟು ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಳೋದು ಸಂಡೇ ವಾರ ಅಂತ. ಓಕೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ವೇಟ್ ಪ್ಲೀಸ್, ಕಾಲ್ ಕಟ್ ಮಾಡಬೇಡ, ನಂಗೂ ಕೂಡ ನೋಡಬೇಕು. ಒಂದು ನಿಮಿಷ. ಸರಿ ಸರಿ. ನಂದು ಒಂದು ಜೀವನ ಬರೀ ಅಡ್ಜಸ್ಟ್ಮೆಂಟ್ ಅಲ್ಲೇ ಆಗೋಯ್ತು. ಯಾಕಮ್ಮ ಹಿಂಗಾಡ್ತೀಯ? ನಿನಗೆ ಬೋರ್ ಆದ್ರೆ ಸೀರಿಯಲ್ ನೋಡಿ ಕಂಪ್ನಿ ಕೊಡಕ್ಕೆ ಪಕ್ಕದ ಮನೆ ಪದ್ಮ ಆಂಟಿ ಇದ್ದಾರೆ. ಇನ್ನ ಅಪ್ಪಾಜಿಗೆ ಕಂಪ್ನಿ ಕೊಡಕ್ಕೆ ನಮ್ಮ ವೆಂಕಟೇಶ್ ಅಂಕಲ್ ಇದ್ದಾರೆ. ಇನ್ನ ನನಗೆ ಬ್ಯೂಟಿಫುಲ್ ಆಗಿರೋ ಅಂದ್ರೆ ಬ್ಯೂಟಿಫುಲ್ ಆಗಿರೋ ವೆದರ್ರು, ಪಾರ್ಕು ಎಲ್ಲ ಇದೆ ಅಂತ ಹೇಳಿದೆ. ಒಂದೊಂದ್ಸಲ ಅಪ್ಪ ಮಗ ಒಂದಾಗ್ಬಿಟ್ರೆ ನನ್ನ ಮಾತು ಎಲ್ಲಿ ಕೇಳ್ತೀರಾ? ಅಲ್ವೇ, ತಿಂಡಿ ಕೂಡ ಬರ. ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ. ಇವತ್ತು ಅಡಿಗೆ ಕೆಲಸ ಅಪ್ಪಂಗೆ. ಪಾಪ ಆಂಟಿ, ಆದ್ರೂ ಅವ್ರು ಕೇಳೋದು ಸರಿ ಆಗತ್ತೆ. ಎಷ್ಟೇ ಆದ್ರೂ ನೀವು ಹೆಂಗಸರು ಒಂದಾಗ್ಬಿಡ್ತೀರಿ. ಮದುವೆ ಆದ್ಮೇಲೆ ಕೋಳಿ ಜಗಳ ಇದ್ದಿದೆ. ಏನ್ ಮದ್ವೆ ಆಗಿದ್ವಿ ಅನ್ಸಿದ್ಯಾ? ಅಂದ್ರೆ ಮದುವೆ ಆದ್ಮೇಲೆ ಜಗಳ ಇರುತ್ತಲ್ಲ ಅಂದೆ. ಆಮೇಲೆ ನಿನ್ಗೊಂದು ಗುಡ್ ನ್ಯೂಸ್ ಇದೆ. ಏನು? ಏನಂದ್ರೆ ನಾನು ಹೊಸ ಬೈಕ್ ತೊಳಕ್ ಹೋಗ್ತಿದ್ದೀನಿ. ನಿನ್ಗೆ ಆಮೇಲೆ ಫೋನ್ ಮಾಡಿರ್ತೀನಿ. ವಿಜಯ್, ಹಿಂದೆ ನೋಡು, ಅಪ್ಪ ನಿಂತಿದ್ದಾರೆ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.